ನಾನು ನನಗೆ ಬೂಕರ್ ಅವಾರ್ಡ್ ಬಂದ ನಂತರ ನಾನು ಭಾಗವಹಿಸ್ತಾ ಇರುವಂಥ ಮೊಟ್ಟ ಮೊದಲನೇ ಸಾಹಿತ್ಯ ಕಾರ್ಯಕ್ರಮ ಇದು. ನನಗೆ ಯಾವತ್ತು ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಬಂತು ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ದೀಪಾ ಬಸ್ತಿ ಅವರು ಮತ್ತೆ ನಮ್ಮ ಬಾನು ಮುಸ್ತಾಕ್ ಅವರು ಹೇಳ್ಬಿಟ್ಟಿದ್ದಾರೆ, ಇದು ಅವ್ರಿಗೆ ಬಂದ ಪ್ರಶಸ್ತಿ ಅಲ್ಲ, ಇದು ಕನ್ನಡಿಗರೇ ಬಂದ ಪ್ರಶಸ್ತಿ ಅಂತ. ಹಾಗಾಗಿ ನಾನು ಕನ್ನಡಿಗ ಆಗಿರೋದ್ರಿಂದ ನನಗೆ ಬೂಕರ್ ಪ್ರಶಸ್ತಿ ಬಂದಿದೆ ಅಂತ. ಬಟ್ ಎನಿವೇ, ಇಷ್ಟು ವರ್ಷಗಳು ಬೇಕಾಯಿತು ಅಂಥದ್ದೊಂದು ಅಂತಾರಾಷ್ಟ್ರೀಯ ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಕನ್ನಡಕ್ಕೆ ಬರೋದಕ್ಕೆ. ಅನೇಕ ಅದ್ಭುತವಾದಂತಹ ಸಾಹಿತ್ಯ ಕನ್ನಡದಲ್ಲಿ ಸೃಷ್ಟಿಯಾಗಿದ್ರೂ ಕೂಡ ಇನ್ನೂವರೆಗೂ ಆ ಥರದೊಂದು ಪ್ರಶಸ್ತಿ ಬಂದಿರಲಿಲ್ಲ. ಈಗ ಬಂದಿದೆ ಅನ್ನುವಂಥ ಈ ಸಂದರ್ಭದಲ್ಲಿ, ಈ ಸಂಭ್ರಮದಲ್ಲಿ ನಮ್ಮಲ್ಲಿ ಎಷ್ಟೊಂದು ಪೊಟೆನ್ಷಿಯಲ್ ಇದೆ. ಇಲ್ಲಿ ಕೂತಿರೋರಲ್ಲೇ ಅನೇಕ ಜನರು ಈ ರೀತಿಯಾದಂತಹ ಪೊಟೆನ್ಷಿಯಲ್ ಇರುವಂತಹ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದೀರಿ, ಮುಂದೆ ಮಾಡೋರು ಇದ್ದೀರಿ, ಈಗಾಗಲೇ ಕೆಲವರು ಜನ ಮಾಡಿದ್ದೀರಿ ಕೂಡ. ಸಾಮಾನ್ಯವಾಗಿ ಈ ಥರದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೆರಡು ರೆಕಗ್ನಿಷನ್ ಬಂದ ನಂತರ ಆ ಭಾಷೆಗೆ ಹೆಚ್ಚಿನ ಒತ್ತು ಸಿಗ್ತಾ ಹೋಗುತ್ತೆ ಮುಂದಿನ, ಅಂದರೆ ವಿದೇಶಗಳಲ್ಲಾಗಲಿ ಅಥವಾ ಅದು ಜೂರಿ ಕಮಿಟಿಯಲ್ಲಾಗಲಿ, ಅಂದರೆ ಪರಿಚಯ ಅಂತೇಳಿ ಆದ ತಕ್ಷಣ ಅದು ಪದೇ ಪದೇ ಗಮನಕ್ಕೆ ಬರುತ್ತೆ. ಆ ಭಾಷೆಯಿಂದ ಅನೇಕ ಬಾರಿ ಈ ರೀತಿಯ ಪ್ರಶಸ್ತಿಗಳು, ರೆಕಗ್ನಿಷನ್ಸು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಆ ಥರದ್ದು ಒಂದು ಆರಂಭದ ಕಾಲ ಅಂತ ಅನ್ಕೊಳ್ಳೋಣ. ಜೋಗಿಯವ್ರ ಜೊತೆಗೆ ತುಂಬ ಸತಿಗೆ ನಾವು ಅವಾಗವಾಗ ಮಾತಾಡ್ತಾ ಇದ್ವಿ. ನಮ್ಮ ಈ ಪ್ರಶಸ್ತಿಗಳು ಕನ್ನಡದಲ್ಲಿ ಇಲ್ಲಿವರೆಗೆ ಅದ್ಭುತವಾದಂತಹ ಸಾಹಿತ್ಯ ಆಗಿದೆಯಲ್ಲ, ಯಾಕೆ ಬಂದಿರಲಿಕ್ಕಿಲ್ಲ ಅಂತ. ಯಾಕೆ ಬಂದಿರಲಿಲ್ಲ ಅಂತಂದರೆ, ದ ಟ್ರಾನ್ಸ್ಲೇಷನ್ಸ್ ಏನಾಗುತ್ತೆ ಕನ್ನಡದಿಂದ ಅದು ತುಂಬ ಕಡಿಮೆ ಇತ್ತು, ಅಥವಾ ಆದಂಥ ಟ್ರಾನ್ಸ್ಲೇಷನ್ಗಳು ಇನ್ನೂ ಆ ಮಟ್ಟಕ್ಕೆ ಹೋಗಿರಲಿಲ್ಲ. ಅಂದರೆ ಲಿಟರರಿ ಏಜೆಂಟ್ಸ್ ಆಗಿರ್ಬೋದು ಅಥವಾ ರೆಕಗ್ನಿಷನ್ ಕಮಿಟೀಸ್ ಆಗಿರ್ಬೋದು, ಈ ರೀತಿಯಾದಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಾಗ ಅಲ್ಲಿ ಆಲ್ವೇಸ್ ಒಂದು ರೀತಿಯಾದಂಥ ಒಂದು ಸಣ್ಣ ಲಾಬಿ ಇರುತ್ತೆ, ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನಗಳು ಇರುತ್ತೆ. ಅದಿಲ್ಲದೆ ಹೋದರೆ ನಮ್ಮಲ್ಲಿ ಸತ್ವ ಇದ್ರೂ ಕೂಡ ಬರಲ್ಲ ಅನ್ನುವಂಥದ್ದು ವಾಸ್ತವ. ಹಾಗಾಗಿ ಈ ಕನ್ನಡದಲ್ಲಿ ಸಾಹಿತ್ಯ ಏನು ಬರುತ್ತೆ, ಕನ್ನಡದಲ್ಲಿ ರಚನೆ ಆಗಬೇಕು, ಕನ್ನಡದಲ್ಲೇ ಬೇಕು, ಕನ್ನಡದಲ್ಲೇ ಓದುಗರು ಹೆಚ್ಚಾಗಬೇಕು, ಇದೆಲ್ಲ ನಿಜ. ಅದ್ರ ಜೊತೆಗೆ ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣಿನ ಗುಣಗಳು ಬೇರೆ ಓದುಗರನ್ನು ತಲುಪಬೇಕು. ಯಾಕಂದರೆ ಈ ರೀತಿಯಂಥ ಸಾಹಿತ್ಯ ರಚನೆಗೆ ನಮ್ಮಲ್ಲಷ್ಟೇ ನಿಂತ ನೀರಾಗಬಾರ್ದು, ಅದು ಇನ್ನಷ್ಟು ಕಡೆಗೆ ಹೋಗಬೇಕು ಅಂತಂದರೆ ಟ್ರಾನ್ಸ್ಲೇಷನ್ ಆಗಬೇಕು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಮತ್ತು ನಮಗೆ ಇದೊಂದು ಪ್ರೇರಣೆ ಕೂಡ. ಇನ್ಫ್ಯಾಕ್ಟ್ ಜೋಗಿ ಇಷ್ಟೊಂದು ಪುಸ್ತಕ ಬರೆದಿದ್ದಾರೆ, ಒಂದು ಇನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಆಗಿಲ್ಲ. ಸೊ ಹಾಗಾಗಿ ಕನ್ನಡದ ಬರಹಗಾರರು ಮತ್ತು ಇಂಗ್ಲೀಷಿನ ಅನುವಾದಕರು ಎರಡು ಜನ ಸೇರಿ ಇದನ್ನ ಈ ಥರದ್ದು ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿಕೊಂಡ್ರೆ ನಮ್ಮ ಬರಹಗಳು ವಿಶ್ವಮಟ್ಟದಲ್ಲಿ ಹೋಗೋದಕ್ಕೆ ಭಾಳ ಸತ್ವ ಇರುವಂಥದ್ದು. ಹಾಗಂತೇಳಿ ಪ್ರಯತ್ನನೇ ಆಗಿಲ್ಲ ಅಂತಲ್ಲ. ಉದಾಹರಣೆಗೆ ನನ್ನ ನೆಚ್ಚಿನ ಕವಿಯಾದಂತಹ ದ.ರಾ. ಬೇಂದ್ರೆ ಅವರ ಕೆಲವೊಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ಗಳನ್ನು ನಾನು ಜೋಗಿ ನಮ್ಮ ಆಫೀಸ್ನಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ. ಅವ್ರದ್ದೊಂದು ಟ್ರಾನ್ಸ್ಲೇಟೆಡ್ ಒಂದು ವಾಲ್ಯೂಮೇ ಬಂದಿದೆ ದ.ರಾ. ಬೇಂದ್ರೆ ಅವ್ರದ್ದು. ಬಟ್ ದ.ರಾ. ಬೇಂದ್ರೆ ಅವ್ರದ್ದು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಆದರೂ ಕೂಡ ಅವ್ರಿಗೆ ಬುಕರ್ನಂಥ ಪ್ರಶಸ್ತಿಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅವರ ಭಾಷೆಯ ಸತ್ವ ಏನಿದೆಯಲ್ಲ, ಅದು ಈ ಭಾಷೆಯಲ್ಲಿ ಮಾತ್ರ ಅರ್ಥ ಆಗುವಂಥದ್ದು, ಈ ಭಾಷೆಯ ಮಿಡಿತ ಮಾತ್ರ ಅರ್ಥ ಆಗುವಂಥದ್ದು ಅಂತ. ನಾನು ಅದನ್ನು ನೋಡ್ತಾ ಇದ್ದೆ. ಈ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಗೊತ್ತಲ್ಲ, ಅದೊಂದು ಭಾಳ ನಾವು ಸ್ಕೂಲ್ ಡೇಸಿಂದ ಓದಂಥ ಒಂದು ಕವನ ಅದು. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು, ಕುರುಡು ಕಾಂಚನ ಕುಣಿಯುತ್ತಲಿತ್ತು ಅಂತ. ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿರೋ ಒಂದು ಇದನ್ನು ನೋಡ್ತಾ ಇದ್ದೆ ನಾನು. Unseeing gold was dancing, upon her supplicants the prancing, yes gold unseeing gold. ಇದಕ್ಕೆ ಯಾವ ಪ್ರಶಸ್ತಿ ಕೊಡಕ್ಕೆ ಸಾಧ್ಯ? ಹಂಗಂತೇಳಿ ನನ್ನ ಪ್ರಕಾರ ಟ್ರಾನ್ಸ್ಲೇಷನ್ ಇಸ್ ವೆರಿ ವೆರಿ ಗುಡ್. ಯಾಕೆಂದ್ರೆ ಅಲ್ಲಿ ಬಳಸಿರುವಂಥ ಎರಡು ಶಬ್ದಗಳನ್ನು ನೋಡಿ, ಸಪ್ಲಿಕಂಟ್ಸ್ ವಾಸ್ ಪ್ರಾನ್ಸಿಂಗ್ ಅನ್ನೋದಿದೆಯಲ್ಲ, ನನ್ನ ಪ್ರಕಾರ ನಾವು ಇದನ್ನ ಸಣ್ಣ ಸಾಮಾನ್ಯದ ಟ್ರಾನ್ಸ್ಲೇಷನ್ ಮಾಡೋಂಥವ್ರ ಹತ್ರ ಸಾಧ್ಯನೇ ಇಲ್ಲ ಇದನ್ನು ಮಾಡೋದಕ್ಕೆ. ಡಾನ್ಸಿಂಗ್ ಪ್ರಾನ್ಸಿಂಗ್ ಅನ್ನೋದನ್ನು ಹೇಗೆ ಭಾಳ ಅದ್ಭುತವಾಗಿ ಅದರ ಪ್ರಾಸಬದ್ಧವಾಗಿ ಕೂಡ ಅದನ್ನು ಮಾಡಿದ್ದಾರೆ. ಆದರೆ ಈ ಕುಣಿಯುತ್ತಲಿತ್ತು ಅನ್ನೋದಕ್ಕೂ
ಪ್ರಾನ್ಸಿಂಗ್ ಅನ್ನೋದಕ್ಕೂ ಒಂದು ರೀತಿಯಾದಂಥ ಆ ಸತ್ವ ಇದೆಯಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಅದಾಗತ್ತೆ. ಕಾಲಿಗೆ ಬಿದ್ದೋರು ಅನ್ನೋದು ಅದನ್ನಂತೂ ಈ ಸಪ್ಲಿಕಂಟ್ಸ್ ಅನ್ನೋದಕ್ಕಿಂತ ಅತ್ಯುತ್ತಮವಾದ ಶಬ್ದನೇ ಇಲ್ವೇನೋ ಮೋಸ್ಟ್ಲಿ, ಅಷ್ಟು ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಟ್ರಾನ್ಸ್ಲೇಷನ್ ಆದರೂ ಕೂಡ ಆ ಸತ್ವ ಟ್ರಾನ್ಸ್ಲೇಷನ್ ಆಗಲ್ಲ. ಹಾಗಾಗಿ ನಾವು ಟ್ರಾನ್ಸ್ಲೇಷನ್ ಮಾಡಬೇಕಾಗಿದ್ದು ಪ್ರಶಸ್ತಿಗಂತಷ್ಟೇ ಅಲ್ಲ, ನಮ್ಮ ಓದುಗರನ್ನ ನಮ್ಮ ಇಲ್ಲಿನ ಸತ್ವವನ್ನು ಬೇರೆ ಭಾಷೆಗೆ ತಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಟ್ರಾನ್ಸ್ಲೇಷನ್ಗಳು ಆಗ್ತಾ ಇರಬೇಕು. ಭಾಳ ಇಲ್ಲಿಯ ಪ್ರತಿಭಾವಂತ ರೈಟರ್ಸ್ಗಳಿಗೆ, ಸಾಹಿತಿಗಳಿಗೆ ಇದೊಂದು ಅಗತ್ಯ ಅಂತ ಅನ್ಸುತ್ತೆ. ಹಾಗಾಗಿ ಇಂಗ್ಲಿಷ್ ಟ್ರಾನ್ಸ್ಲೇಟರ್ ಶುಡ್ ಕಮ್ ಫಾರ್ವರ್ಡ್. ಈ ಥರದ ಕಾರ್ಯಕ್ರಮಗಳಲ್ಲಿ ಇನ್ನಷ್ಟು ಹೆಚ್ಚು ಬೇಕು. ಅಂಕಿತ ಪ್ರಕಾಶನದವರಾಗಲಿ ಅಥವಾ ವಿನೋದ ಪ್ರಕಾಶನದವ್ರು ಕನ್ನಡಕ್ಕೆ ಮಾತ್ರ ಸೀಮಿತ ಆಗದೆ ಕನ್ನಡದ ಸಾಹಿತ್ಯವನ್ನು ಟ್ರಾನ್ಸ್ಲೇಷನ್ಗೆ ತೊಗೊಂಬರೋದಕ್ಕೆ ಇದೊಂದು ಅತ್ಯುತ್ತಮವಾದಂಥ ಅವಕಾಶ. ಈ ಬಂದಿರುವಂಥ ಬುಕರ್ ಪ್ರಶಸ್ತಿ ಅದಕ್ಕೆ ನಮಗೆ ಪ್ರೇರಣೆಯಾಗಲಿ ಅನ್ನುವಂಥ ಒಂದು ಉದ್ದೇಶ. ಆಮೇಲೆ ಇನ್ನೊಂದು ಮಾತಾಡ್ತಾ ಇದ್ವಿ ನಾನು ಜೋಗಿ, ಈ ಬುಕರ್ ಅಂತ ಅಥವಾ ಇಂಟರ್ನ್ಯಾಷನಲ್ ಪ್ರಶಸ್ತಿಗಳಂತ ಪ್ರಶಸ್ತಿಗಳು ಬರುವಾಗ ಕಾವ್ಯಕ್ಕೆ, ಅದು ಪದ್ಯ ಪ್ರಕಾರಕ್ಕೆ ಭಾಳ ಸಾಧ್ಯತೆ ಕಡಿಮೆ. ಯಾಕೆಂದರೆ ಟ್ರಾನ್ಸ್ಲೇಷನ್ ಹಿಂಗಾಗ್ಬಿಡುತ್ತೆ. ಈ ದ ರಾ ಬೇಂದ್ರೆ ಅವರಂತಹ ಅತ್ಯಂತ ಅದ್ಭುತ ಕವಿತೆ ಕೂಡ ಇಂಗ್ಲೀಷ್ನಲ್ಲಿ ಬಂದಾಗ ಅಂದರೆ ದ ಫೀಲ್ ಬರಲ್ಲ. ಆದರೆ ಗದ್ಯ ಪ್ರಕಾರದಲ್ಲಿ ಭಾಳ ಅವಕಾಶಗಳಿದೆ. ಮೋಸ್ಟ್ಲಿ ಮ್ಯಾನ್ ಬುಕರ್ ಅಲ್ಲ, ಇಂಟರ್ನ್ಯಾಷನಲ್ ಅವಾರ್ಡ್ ಬರೋದಕ್ಕೆ ಈಗ ಸಣ್ಣ ಕಥೆಗಳು ಅದೊಂದು ಕಾರಣ ಇರ್ಬೋದು. ಯಾಕೆಂದರೆ ಟ್ರಾನ್ಸ್ಲೇಷನ್ ವಾಸ್ ಮಚ್ ಈಸಿಯರು, ಅಥವಾ ಅಂದರೆ ಕನ್ವೆ ಮಾಡೋದು ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಸೊ ಹಾಗಾಗಿ ಅನ್ಸುತ್ತೆ ಇವತ್ತು 3 ಕಾದಂಬರಿಗಳು, ಗದ್ಯಗಳು ಬರ್ತಾ ಇದೆ. ಒಂದು ನೀಲಿ ಹೂವು, ಖಾಲಿ ಹೃದಯ. ಮೋಸ್ಟ್ಲಿ ಇದು ಹೃದಯದ ಹಣತೆ ಇದೆಯಲ್ಲ, ಅದು ಅದರದ್ದು ಸದ್ಯ ಅವರು ನೀಲಿ ಹೂವು ಖಾಲಿ ಹೃದಯ ಅಂತ ಬರೆದಿದ್ದಾರೆ. ಮೋಸ್ಟ್ಲಿ ಹೃದಯವನ್ನು ಚುಚ್ಚಿಬಿಡಿ, ಇವರನ್ನ ನೀಲಿ ಹೂವನ್ನ ಕೊಂದು ಬಿಡಿ, ಈ ಥರದ್ದು ಯಾವುದೋ ಸೀರೀಸ್ ಬಂದಿಲ್ಲ ಈ ಸತಿ. ಇಲ್ಲಾಂದ್ರೆ ಸ್ವಲ್ಪ ಈ ಥರದ ದೇವರನ್ನು ಕೊಂದು ಬಿಡಿ ಈ ಥರದ್ದೆಲ್ಲ ಬರೆದು ಆ ಸೀರೀಸ್ ಈ ಸತಿಗೆ ಬ್ರೇಕ್ ಮಾಡಿದ್ದಾರೆ. ಇನ್ನೊಂದು ನಮ್ಮ ವಿಕಾಸ್ ನೇಗಿಲೋಣಿ ಅವರ ರುಕುಮಣಿ ಏನಿದೆಯಲ್ಲ, ಸಾಮಾನ್ಯವಾಗಿ ಇವರು ಕಾದಂಬರಿ ಮತ್ತು ಗದ್ಯ ಪ್ರಕಾರಕ್ಕಿಂತ ತಮ್ಮ ಪದ್ಯ ಪ್ರಕಾರಕ್ಕೆ ಭಾಳ ಹೆಸರಾದಂಥರು. ನೇಗಿಲೋಣಿ ಅವರು ಭಾಳ ಅತ್ಯುತ್ತಮವಾದಂಥ ಕವಿತೆಗಳನ್ನು, ಶೀರ್ಷಿಕೆ ಗೀತೆಗಳನ್ನು ಬರೆದವರು. ಅವರ ಗದ್ಯ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಪದ್ಯದ ರೀತಿಯಲ್ಲೇ ಹೋಗ್ತಾ ಇರುತ್ತೆ, ಸ್ವಲ್ಪ ಪೊಯಿಟಿಕ್ ಆಗಿ ಇರುತ್ತೆ. ಅವ್ರು ಒಂದೊಂದ್ಸತಿ ಮಾತಾಡಿದ್ರು ಹಂಗೆ ಇರುತ್ತೆ, ಪೊಯಿಟಿಕ್ ಆಗಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕವಿ ಹೃದಯ ಬೇಕು. ಈ ನಿಲ್ಲೆ ಪತಂಗ, ಹರೀಶ್ ಕೇರ್ ಅವ್ರು ಹೇಳಿದಾಗೆ ಅವರು ಮಲೆನಾಡಿನ ಅಂತ ಹೇಳಿದ್ರೆ ಲಿಟ್ರಲಿ ಅವರು ಗುಡ್ಡ ಬೆಟ್ಟಗಳಲ್ಲೇ ಅಳ್ಕೊಂಡಿರೋರು. ಅವರ ವೈಫ್ ಕೂಡ ಅದೇ ರೀತಿಯಾಗಿ ಸಿಕ್ಕಿದ್ದಾರೆ ಅವ್ರಿಗೆ. ಸ್ವಲ್ಪ ಟ್ರೆಕ್ಕಿಂಗು, ಈ ಗಿರಿ ಚಾರಣಗಳಲ್ಲೇ ಹೆಚ್ಚಿನ ಆಸಕ್ತಿ ಇರುವಂಥವ್ರು. ಹಾಗಾಗಿ ಅವರ ಕಾದಂಬರಿಯಲ್ಲೂ ಕೂಡ ಅದು ಕಾಣಿಸುತ್ತೆ. ಈ ಮಿಸ್ಟರಿ ಜಂಗಲ್ ಥ್ರಿಲ್ಲರ್ ಏನಿದೆಯಲ್ಲ, ನನಗೆ ಕರ್ವಾಲೋ ಅವರ ಇದು ಪುಚಂತೆ ಅವರ ಕರ್ವಾಲೋ ನೆನಪಾಯ್ತು. ಇದನ್ನ ಕಾದಂಬರಿಯನ್ನು ನಾನು ಪ್ರಿಫೇಸ್ ನೋಡ್ತಾ ಇರುವಾಗ ಒಂದಿಷ್ಟು ಆ ಕಾದಂಬರಿ ಬಗ್ಗೆ ಭಾಳ ನಾನು ಹೇಳಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಮಾತಾಡಬಹುದು ಅಥವಾ ನೀವು ಓದಿ ತಿಳ್ಕೊಳ್ಳುವಂಥದ್ದು ಬೇಕಷ್ಟಿದೆ. ಬಟ್ ಜೋಗಿ ಅವರ ಈ ಮೊದಲ ಮಾತಿನಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅಂಶಗಳಿದೆ. ಅರಿಕೇಸರಿಗೂ ಮೊದಲು ಸುಗಂಧಿ ಹುಟ್ಟಿದ್ದಳು ಅನ್ನೋದಿದೆಯಲ್ಲ, ಆ ವಿಭಾಗ ಆ ಸಣ್ಣ ಚಾಪ್ಟರ್ ಏನಿದೆ ಈ ಕಾದಂಬರಿ ಪ್ರಕಾರದ ಬಗ್ಗೆ ಮಾತಾಡುತ್ತೆ. ನೀಳ್ಗತಿಗಳು ಕಾದಂಬರಿ ಆಗುತ್ತೋ, ಅಥವಾ ಕಾದಂಬರಿಯನ್ನ ಕಥೆಯಲ್ಲಿ ಹೇಳ್ಬೋದು, ಅಥವಾ ಜಸ್ಟ್ ಕಥೆಯನ್ನು ಉದ್ದ ಬರೋದ ತಕ್ಷಣ ಕಾದಂಬರಿ ಆಗತ್ತಾ, ಅಥವಾ ಉದ್ದ ಬರೀಲೇಬೇಕು ಅನ್ನೋ ಕಾರಣಕ್ಕಾಗಿ ಕಾದಂಬರಿ ಬರಿತೀವ, ಈ ಥರದ್ದೆಲ್ಲ ಭಾಳ ಅತ್ಯುತ್ತಮವಾದಂಥ ಒಂದು ಜಿಜ್ಞಾಸೆ ಇದೆ ನನಗೆ. ಅದರಲ್ಲಿ ನನಗೆ ಆಸಕ್ತಿಯ ಕ್ಷೇತ್ರ ಅದು ಕೂಡ ಹೌದು. ಹಾಗಾಗಿ ಅದ್ರ ಬಗ್ಗೆ ಓದ್ತಾ ಇದ್ದೆ ನಾನು. ಇವತ್ತು ಕಾದಂಬರಿ ಅನ್ನುವಂಥ ಒಂದು ಲಾಂಗ್ ಪ್ರಕಾರ ಇದೆಯಲ್ಲ, ಅದೇ ಅಪರೂಪ ಆಗ್ತಾ ಇದೆ. ಯಾಕೆಂದರೆ ಅಟೆನ್ಷನ್ ಸ್ಪ್ಯಾನ್ ಇವತ್ತು ತುಂಬ ಕಡಿಮೆ ಆಗ್ತಾಯಿದೆ ಎಲ್ಲರಿಗೂ. ಈ ತುಂಬ ಲಾಂಗ್ ರೀಡಿಂಗ್ಗಳು ಕಡಿಮೆ ಆಗಿ 90 ಸೆಕೆಂಡ್ಸಲ್ಲಿ ರೀಲ್ಸಲ್ಲಿ ಸಿಗಬೇಕಾದಂಥ ಒಂದು ಹೊಸ ಮನಸ್ಥಿತಿ ಬಂದಿದೆ. ಸೊ ಈ ಕಾರಣಕ್ಕಾಗಿ ಕಾದಂಬರಿಯ ಪ್ರಕಾರ ಮೊದಲೆಲ್ಲ ನಾವು ಓದ್ತಾ ಇದ್ದಿದ್ದು ಕಾದಂಬರಿಗಳು ಅಂತಂದರೆ ಬೆಳಿಗ್ಗೆ ಪ್ರಾರಂಭ ಮಾಡಿದ್ರೆ ರಾತ್ರಿ ಒಳಗಡೆಗೆ ಒಂದು ಕಾದಂಬರಿ ಓದ್ತಾ ಇದ್ದು, ರಾತ್ರಿ ಪ್ರಾರಂಭ ಮಾಡಿದ್ರೆ ಬೆಳಗ್ಗೆ ಒಂದು ಕಾದಂಬರಿಯನ್ನು, ಪ್ರತಿ ದಿನಕ್ಕೆ ಒಂದು, ವಾರಕ್ಕೆ 2-3 ಕಾದಂಬರಿಗಳನ್ನು ಓದ್ತಾ ಇದ್ವಿ. ಅಷ್ಟು ಕಾದಂಬರಿಗಳು ಬರ್ತಾ ಇತ್ತು. ಬೇರೆ ಬೇರೆ ಪ್ರಕಾರದ ಕಾದಂಬರಿಗಳು ಎಲ್ಲ ಇದ್ವು. ಇವತ್ತು ಕಾದಂಬರಿ ಪ್ರಕಾರಗಳು ಕಡಿಮೆ ಆಗ್ತಾ ಇರೋ ಹಿನ್ನೆಲೆ ಕಾದಂಬರಿಗಳನ್ನು ನೀವು ತಂದಿರೋದು ಭಾಳ ಸಂತೋಷದ ವಿಚಾರ. ಬಟ್ ಈಗ ಈ ಕಾದಂಬರಿ ಮತ್ತು ಈ ಪುಸ್ತಕ ಪ್ರಕಾರಗಳನ್ನು ನೋಡ್ತಾ ಇರುವಾಗ
ನಾನು ಒಂದು ಸರ್ವೆಯನ್ನು ಗಮನಿಸ್ತಾ ಇದ್ದೆ. ಈ ಯಾಕೆ ನಾವು ಪುಸ್ತಕವನ್ನು ಓದ್ತೀವಿ ಅಂತ ಒಂದು ಸರ್ವೆ ಆಗತ್ತೆ ಇದನ್ನು. ಅಂದರೆ ನಮ್ಮ ಭಾರತದಲ್ಲಿ ಇಂಡಿಯನ್ ರೀಡರ್ಶಿಪ್ ಸರ್ವೆ ಅಂತ ಆಗ್ತಾ ಇತ್ತು. ಫಾರ್ ಸಮ್ ಟೆಕ್ನಿಕಲ್ ರೀಸನ್ ಸ್ಟಾಪ್ ಆಗಿಬಿಟ್ಟಿದೆ. ಬಟ್ ವೆನ್ ವಿ ಸಿ ದ ಇಂಟರ್ನ್ಯಾಷನಲ್ ಟ್ರೆಂಡ್ಸ್, ಸಾಮಾನ್ಯವಾಗಿ ಪುಸ್ತಕವನ್ನು ಯಾಕೆ ಓದ್ತೀವಿ ಅಂತಂದರೆ, ಅಪ್ಪ ಅಮ್ಮ ಹೇಳ್ತಾರೆ ಓದು ಓದು ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಓದ್ತೀವಿ. ಅದು ಶಾಲೆ ಪುಸ್ತಕಗಳನ್ನು. ಅವ್ರು ಕಥೆ ಪುಸ್ತಕ ಓದ್ಬೇಡ, ಕಾದಂಬರಿ ಓದ್ಬೇಡ ಅನ್ನೋರು. ಕಾದಂಬರಿ ಓದ್ತಾರೆ, ಕಥೆ ಪುಸ್ತಕ ಓದ್ತಾರೆ ಅಂದರೆ ಮಕ್ಕಳು ಕೆಟ್ಟೋಗಿದ್ದಾರೆ ಅಂತ ಲೆಕ್ಕ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು. ಬಟ್ ಓದ್ತಾರೆ ನೀವು ಯಾಕೆ ಓದ್ತೀರಿ ಅಂತ ಕೇಳಿದ್ರೆ ಭಾಳಷ್ಟು ಜನ ಹೇಳಿದ್ದು ನಮ್ಮ ಪೇರೆಂಟ್ಸ್ ಹೇಳ್ತಾರೆ ಅಂತ. ಆಮೇಲೆ ಇನ್ನೂ ಯಾಕೆ ಓದ್ತೀವಿ ಅಂದರೆ, ನಾವು ಓದಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಓದ್ತೀವಿ ಅಂತ. ಸೊ ಈಗ ಒಂದು 58% ಜನ ಓದುವಂಥದ್ದು ಅಪ್ಪ ಅಮ್ಮ ಓದಿ ಓದಿ ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ. ಇನ್ನು 42% ಓದು ಅನ್ನೋದು ನಾನು ಎಕ್ಸಾಮಲ್ಲಿ ಓದಿ ಪಾಸ್ ಆಗೋಕೆ ಅನ್ನೋ ಕಾರಣಕ್ಕಾಗಿ. ಬಟ್ ಇದನ್ನು ಬಿಟ್ಟು ನೀವು ಅಪ್ಪ ಅಮ್ಮ ಮತ್ತು ಎಕ್ಸಾಮನ್ನು ಬಿಟ್ಟು ಇನ್ಯಾಕೆ ಓದ್ತೀರಿ ಅಂತ ಕೇಳಿದ್ರೆ, ಭಾಳಷ್ಟು ಜನ ಹೇಳ್ತಾ ಇದ್ದಿದ್ದು ಒಂದಿಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಅಂತ. ಇದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಇದೆ. ನಾನು ಹೇಳೋದಕ್ಕೆ ಒಂದು ಕಾರಣ ಇದೆ, ಅದು ಯಾಕೆ ಅಂತ ಹೇಳ್ತೀನಿ. ನೀವು ಯಾಕೆ ಓದ್ತೀರಿ ಅಂತ ಕೇಳಿದ್ರೆ, ನಾವು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ, ನಾಲೆಜ್ ಗೇನ್ ಮಾಡೋದಕ್ಕೆ ಅಂತೇಳಿ. ಈ ಥರದ ಪರ್ಸಂಟೇಜು ಪ್ರಾಬ್ಲಿ ಅರೌಂಡ್ 40-43% ಅಂತ ಲಂಡನ್ನಿನ ನ್ಯಾಷನಲ್ ಲೈಬ್ರರಿ ಟ್ರಸ್ಟ್ ಅವ್ರದ್ದು ಒಂದು ಸರ್ವೆಯಲ್ಲಿ ನೋಡ್ತಾ ಇದ್ದೆ ನಾನು ಪ್ಲೆಷರ್ಗೋಸ್ಕರ, ಫನ್ಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ಸುಮ್ಮನೆ ಓದೋಕ್ಕೆ ಅಂತ ನಾನು ಓದುವಂಥದ್ದು ಅಬೌಟ್ 32% ಅಂತ. ಮೊದಲೇ ಇದು ರಿವರ್ಸ್ ಇರ್ತಿದ್ದು. ನಾನು ಇನ್ಫಾರ್ಮೇಷನ್ಗೆ ಅಂತ ಓದುವಂಥ ಪ್ರಮಾಣ 32 ಇತ್ತು, 30-35 ಆ ರೇಂಜಲ್ಲಿ ಇತ್ತು. ಆ್ಯಂಡ್ ನಾನು ಇದನ್ನು ಪ್ಲೆಷರ್ಗೋಸ್ಕರ, ಫನ್ಗೋಸ್ಕರ ಓದುವ ಪ್ರಮಾಣ ಅರೌಂಡ್ 50-55 ರೇಂಜಲ್ಲಿ ಇತ್ತಂತೆ. ಇವತ್ತು ಅದು ರಿವರ್ಸ್ ಆಗಿರುವ ಟ್ರೆಂಡ್ ಇದೆಯಲ್ಲ. ಅಂದರೆ ಜನ ಇವತ್ತು ಓದ್ತಾ ಅದು ಈ ಪುಸ್ತಕ ಯಾವುದನ್ನು ನಾವು ಓದ್ತಾ ಇದ್ದೀವಿ, ಯಾವ ಥರದ ಪುಸ್ತಕಗಳು ಮಾರ್ಕೆಟಿಗೆ ಬರ್ತಾ ಇದೆ ಅನ್ನೋದರ ಸೂಚ್ಯಂಕ ಕೂಡ ಹೌದು. ಅಂದರೆ ಸಾಮಾನ್ಯವಾಗಿ ಇನ್ಫಾರ್ಮೇಷನ್ ಓರಿಯೆಂಟೆಡು, ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಅಥವಾ ಹೌ ಟು ಡೂ ದ ಬಿಸ್ನೆಸ್, ಹೌ ಟು ಬಿಕಮ್ ರಿಚರ್, ಈ ಥರದ ಪುಸ್ತಕಗಳ ಸಂಖ್ಯೆ ಗರಿಷ್ಠ ಆಗ್ತಾ ಇದೆ. ಫನ್ನು ಮತ್ತು ಎಂಟರ್ಟೈನ್ಮೆಂಟ್ಗೋಸ್ಕರ, ಟು ಎಸ್ಕೇಪ್ ಫ್ರಮ್ ದ ರಿಯಲ್ ಈ ಪ್ರೆಷರ್, ಇದಕ್ಕೆಲ್ಲ ಓದೋರ ಸಂಖ್ಯೆ ಇವತ್ತು 32% ಆಗ್ತಾ ಇದೆ ಅಂತ ಇದನ್ನು ನೋಡ್ತಾ ಇದ್ದೆ ನಾನು. ಹಾಗಂತೇಳಿ ಇಟ್ ಈಸ್ ನಾಟ್ ಅ ವೆರಿ ಡಿಸಪಾಯಿಂಟಿಂಗ್ ಏನಲ್ಲ. ನಾನು ಅಂದ್ಕೊಂಡಿದ್ದೆ ಓದೋರ ಸಂಖ್ಯೆನೇ ಹೋಗ್ಬಿಟ್ಟಿದೆ, ರೀಲ್ ನೋಡೋರ ಸಂಖ್ಯೆನೇ ಜಾಸ್ತಿ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಂಖ್ಯೆ ಈಸ್ ಆಲ್ಸೋ ವೆರಿ ಗುಡ್. ಬಟ್ ಈ ಓದುವವರೆಲ್ಲರೂ ಸಂಪೂರ್ಣವಾಗಿ ಪುಸ್ತಕವನ್ನೇ ಓದ್ತಾರ ಅಂತ ಕೇಳಿದ್ರೆ ಇಲ್ಲ. ಡಿಜಿಟಲಲ್ಲಿ ಇದನ್ನು ಓದೋರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ಅದರದ್ದು ಅಬ್ಸ್ಟ್ರಾಕ್ಟನ್ನು ಓದೋರ ಸಂಖ್ಯೆ ಜಾಸ್ತಿ ಆಗಿದೆ. ಇವತ್ತು ಆ ಪುಸ್ತಕಗಳನ್ನು ಪಾಡ್ಕಾಸ್ಟ್ ರೀತಿ ಕೇಳ್ತಿದ್ದಾರೆ. ಇವತ್ತು ಓದೋರಿಗಿಂತನೂ ಪುಸ್ತಕವನ್ನು ಕೇಳೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಮೊದಲಾದರೆ ಪಾಡ್ಕಾಸ್ಟಿಂಗ್ ಅಂತಂದರೆ ಯಾರೋ ಒಬ್ರು ಹೋಗಿ ವಾಯ್ಸ್ ಕೊಟ್ಟು ಬುಕ್ ಮಾಡಿ ಎಲ್ಲ ಮಾಡಬೇಕಿತ್ತು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ, ಟೆಕ್ನಾಲಜಿ ಬಂದಿರೋದ್ರಿಂದ ಯು ಗಿವ್ ಎನಿ ಟೆಕ್ಸ್ಟ್ ದಟ್ ಪಾಡ್ಕಾಸ್ಟ್ ಮಾಡಿ ಓದುತ್ತೆ. ಆಮೇಲೆ ಮೊದಲೇ ಭಾಳ ಬೋರಿಂಗ್ ಆಗಿ ಓದ್ತಾ ಇದ್ದಂತಹ ಸಾಫ್ಟ್ವೇರ್ಸ್ಗಳು ಅಥವಾ ಟೆಕ್ನಾಲಜಿ ಇವತ್ತು ಭಾಳ ಅರ್ಥಪೂರ್ಣವಾಗಿ ಒಬ್ಬ ಹ್ಯೂಮನ್ ಇಮೋಷನ್ಸನ್ನು ಕೊಟ್ಟು ಓದುವಷ್ಟರ ಮಟ್ಟಿಗೆ ಟೆಕ್ನಾಲಜಿ ಬಂದಿದೆ. ಇದನ್ನು ನೋಡ್ತಾ ಇರುವಾಗ ನನಗೆ ಚಿಕ್ಕಂದಲ್ಲಿ ಓದಿದ್ದ ಒಂದು ಕಾದಂಬರಿ ನೆನಪಾಯಿತು. ನಾವೆಲ್ಲ ಆವಾಗ ಈ ಪರ್ವ, ಮನ್ವಂತರ, ಆಮೇಲೆ ಈ ಸಾಯಿಸುತೆಗಳು, ಆಮೇಲೆ ಇಂತಿರದೆ ಕೌಂಡಿನ್ಯ, ಈ ಥರದ ಅನೇಕ ಕಾದಂಬರಿಗಳನ್ನೆಲ್ಲ ಓದುವ ನಡುವೆ ನಮಗೆ ಹೊಸ ಹುಚ್ಚನ್ನು ಹಿಡಿಸಿರುವಂಥದ್ದು, ಹೊಸತನದ ಓದನ್ನು ತೆರೆದಿಟ್ಟಿದ್ದು ಎಂಡಮೂರಿ ವೀರೇಂದ್ರನಾಥ್. ಅದು ಅಗೇನ್ ಟ್ರಾನ್ಸ್ಲೇಷನ್ ಮೂಲಕ ನಮಗೆ ನಮಗೆ ದಕ್ಕಿದ್ದು ಟ್ರಾನ್ಸ್ಲೇಷನ್. ವಂಶಿ ಯೂಸ್ ಟು ಡೂ ದಟ್ ದ ಬೆಸ್ಟ್ ಟ್ರಾನ್ಸ್ಲೇಷನ್ ಆಫ್ ದೋಸ್ ಡೇಸ್. ಆ ತುಳಸಿದಳದೆಲ್ಲ ಬಿಟ್ಬಿಡಿ. ಅದ್ರ ನಂತರ ನನಗೆ ಇನ್ನೂ ನೆನಪಿರುವಂಥ ಒಂದು, ಅಥವಾ ನನ್ನ ಮೇಲೆ ಅಚ್ಚೊಳಿಯೋದೇ ಉಳಿದಂಥ ಒಂದು ಭಾಗ ಅಂತಂದರೆ ಅವರ ಆನಂದೋ ಬ್ರಹ್ಮ ಅನ್ನುವಂಥ ಒಂದು ಕಾದಂಬರಿ. ತೆಲುಗು ಮೂಲ ಏನಿತ್ತು ಅಂತ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಬಟ್ ಆನಂದೋ ಬ್ರಹ್ಮ ಅಂತ ಅದನ್ನು ಕನ್ನಡದಲ್ಲಿ ನಾವು ಓದ್ತಾ ಇದ್ವಿ. ಅದರಲ್ಲಿ ಒಂದು ಅಂದರೆ ಇಡೀ ಕಾದಂಬರಿ ಬಿಗಿನ್ ಆಗುವುದು ಯಾವುದೋ ಒಂದು ಫ್ಯೂಚರಿನ ಒಂದು ಟೈಮ್ನಲ್ಲಿ, ಒಂದು ಭವಿಷ್ಯದ ಒಂದು ಅವಧಿಯಲ್ಲಿ, ಕಾಲಘಟ್ಟದಲ್ಲಿ ಕಾದಂಬರಿ ಪ್ರಾರಂಭ ಆಗುತ್ತೆ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್, ಒನ್ ಆಫ್ ದ ಟಾಪ್ ಮೋಸ್ಟ್ ರೈಟರ್ ಕೂತಿರ್ತಾನೆ. ಅವನು ಒಂದು ಕಾದಂಬರಿಯನ್ನು ಬರೆಯೋದಕ್ಕೆ ಕಂಪ್ಯೂಟರ್ಸನ್ನು ಯೂಸ್ ಮಾಡ್ಕೊಂಡಿರ್ತಾನೆ. ಆವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಟೆಕ್ನಾಲಜಿ, ಈ ಥರದ್ದೆಲ್ಲ ಹೆಸರುಗಳಿಲ್ಲ, ಕಂಪ್ಯೂಟರ್ನಲ್ಲಿ ಯೂಸ್ ಮಾಡಿ ಬರೀತಾನೆ ಅಂತೇಳಿ ಹೇಳುವಂಥದ್ದು. ಆ ಕಂಪ್ಯೂಟರ್ನಲ್ಲಿ ಅವ್ನು ಬರೆಯೋದು ಹೇಗೆ ಅಂತಂದರೆ, ಐ ವಾಂಟ್ ಟು ರೈಟ್ ಫಾಸ್ಟ್ ಸೆಲ್ಲಿಂಗ್, ಬೆಸ್ಟ್ ಸೆಲ್ಲಿಂಗ್, ತುಂಬ ಜನರಿಗೆ ರೀಚ್ ಆಗುವಂತಹ ಒಂದು ಕಾಂಟೆಂಪ್ರರಿ ಸಬ್ಜೆಕ್ಟ್ ಬೇಕು. ಅದರಲ್ಲಿ ಒಂದು
30% ರೊಮ್ಯಾನ್ಸ್ ಇರಬೇಕು, ಇನ್ನೊಂದು 30% ಸಸ್ಪೆನ್ಸ್ ಇರಬೇಕು, ಇನ್ನೊಂದಿಷ್ಟು 30% ಈ ಫೈಟು, ಈ ಥರದ್ದು ಸ್ಪೈ ಥ್ರಿಲ್ಲರ್ ಥರದ್ದು ಇರಬೇಕು. ಈ ಥರದ್ದೆಲ್ಲ ಒಂದು ಪರ್ಸೆಂಟೇಜ್ ಕೊಟ್ಟು ನನಗೆ ಈ ರೀತಿಯ ಸಬ್ಜೆಕ್ಟ್ಗಳು ಬೇಕು ಅಂತೇಳಿ ಅವನು ಹೇಳಿದಾಗ ಕಂಪ್ಯೂಟರ್ ಪ್ರೊಡ್ಯೂಸಸ್ ಒಂದು ಕಾದಂಬರಿಯನ್ನು, ಅಥವಾ ಇವನು ಬರೆದಿರೋ ಕಾದಂಬರಿಯಲ್ಲಿ ಅದೆಲ್ಲ ಇಷ್ಟೆಲ್ಲ ಪರ್ಸೆಂಟೇಜ್ ಇದೆ, ಅದರಿಂದ ಇದು ಬೆಸ್ಟ್ ಸೆಲ್ಲರ್ ಆಗತ್ತೆ ಹೇಳುವಂಥ ಒಂದು ಕೆಪಾಸಿಟಿ ಇರುವಂಥ ಒಂದು ಕಂಪ್ಯೂಟರ್ ಅದು. ಅದನ್ನು ಅವತ್ತು ಐ ಥಿಂಕ್ ಇಟ್ಸ್ ಅಬೌಟ್ ಸಮ್ 35 ಇಯರ್ಸ್ ಎಗೋ ಅಂತ ಅನ್ಸುತ್ತೆ. ಅವತ್ತು ಹೇಳಿದಾಗ ಫ್ಯೂಚರಿಸ್ಟಿಕಲ್ ಇದೆ, ನಾವು ಫ್ಯೂಚರಿಸ್ಟಿಕಲ್ಲಿ ಹೇಳ್ತಿದ್ವಿ ಅಂತ ಅನಿಸ್ತಿತ್ತು. ಟುಡೇ ಇಟ್ಸ್ ದ ರಿಯಾಲಿಟಿ. ಆ ಫ್ಯೂಚರ್ ಟೈಮ್ ಅಂತ ಏನು ಅವತ್ತು ಓದ್ತಿದ್ವಿ, ಇಟ್ ಇಸ್ ದ ರಿಯಾಲಿಟಿ ಟುಡೇ. ಇವತ್ತು ಆ ಟೈಮು. ಇವತ್ತು ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ AI ಆ್ಯಪ್ಸ್, ಅದೇನು ದೊಡ್ಡ ಕಂಪ್ಯೂಟರ್ಸ್ ಇಲ್ಲ, ಏನೂ ಇಲ್ಲ. ಅವತ್ತು ನಾವು ಕಾದಂಬರಿಯಲ್ಲಿ ಓದುವಾಗ ದೊಡ್ಡ ಕಂಪ್ಯೂಟರ್ ಅಂದರೆ ಒಂದು ದೊಡ್ಡ ಕಂಪ್ಯೂಟರ್ ಇರುತ್ತೆ. ಆ ಕಂಪ್ಯೂಟರಿಗೆ ಆ ಕಡೆಗೆ ಒಂದು ದೊಡ್ಡ ಎಲೆಕ್ಟ್ರಿಕ್ಕು, ಈ ಕಡೆಗೆ ಒಂದು ದೊಡ್ಡ ಏನೋ ಒಂದು ಯಂತ್ರಗಳೆಲ್ಲ ಇರುತ್ತೆ ಅಂತನ್ನುವಂಥ ಕಲ್ಪನೆ ಇತ್ತು. ಬಟ್ ಟುಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಇನ್ ಜಸ್ಟ್ ಒನ್ ಫೋನ್. ನಮ್ಮ ಒಂದು ಫೋನ್ ಇದೆ ಅಂತಂದರೆ ಇದರಲ್ಲಿ ಕನಿಷ್ಠ 5-6 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಪ್ಸ್ ಇರುತ್ತೆ. ನಿಮ್ಮ ಹತ್ರ ವಾಟ್ಸಪ್ ಇದೆ ಅಂತಂದರೆ ಮೆಟಾ AI ನಿಮ್ಮ ಹತ್ರ ಇದೆ. ಇದನ್ನು ಬಿಟ್ಟು ಜನರಲಿ ಎಲ್ಲರೂ ಒಂದು ChatGPT ಹಾಕ್ಕೊಂಡೇ ಇರ್ತಾರೆ ಇವತ್ತು. ಅದನ್ನು ಬಿಟ್ಟರೆ ಇನ್ನೂ ಸ್ವಲ್ಪ ಗೊತ್ತಿರೋರು ಅಂತ ಹೇಳಿದ್ರೆ ಇದನ್ನು ಜೆಮಿನಿಯನ್ನು ಹಾಕ್ಕೊಂಡಿರ್ಬೋದು, ಕ್ಲೌಡನ್ನು ಹಾಕ್ಕೊಂಡಿರ್ಬೋದು, ಅಥವಾ ಇನ್ಯಾರೋ ವೀಡಿಯೋಗಳನ್ನು ಎಡಿಟ್ ಮಾಡೋದಿದ್ರೆ ಅವ್ರಿಗೆ ಬೇಕಾದಂಥ ರನವೇ ಥರದ ಆ್ಯಪ್ಸ್ಗಳನ್ನು ಎಲ್ಲನೂ ಎವ್ರಿಥಿಂಗ್ ವರ್ಕ್ಸ್ ಆನ್ ಒಂದು ಸಿಂಪಲ್ ಮೊಬೈಲ್. ಅಂದರೆ ನಾವು ಅವತ್ತು ಇಮ್ಯಾಜಿನ್ ಮಾಡ್ಕೋತಾ ಇದ್ದಿದ್ದು ಒಂದು ದೊಡ್ಡ ದೊಡ್ಡ ಯಂತ್ರಗಳನ್ನು ಇವತ್ತೊಂದು ಮೊಬೈಲ್ನಲ್ಲಿ ಬಂದ್ಬಿಡಿದೆ ಇವೆಲ್ಲ. ಸೊ ಇವತ್ತು ನೀವೇನಾದರೂ ಒಂದು ಕೊಟ್ಟು ನನಗೆ ಒಂದು ಈ ಥರದ ಸಬ್ಜೆಕ್ಟ್ ಬೇಕು, ಈ ಸಬ್ಜೆಕ್ಟ್ ಮೇಲೆ ನೀನು ಒಂದು ಈ ಥರದ ಒಂದು 10% ಹಿಸ್ಟ್ರಿ, ಒಂದು 10% ಫ್ಯೂಚರಿಸ್ಟಿಕ್, ಒಂದು 30% ರೊಮ್ಯಾನ್ಸು, ಒಂದು 50% ಈ ಥರದ ವಿಚಾರಗಳು ಏನೇನೋ ಎಲ್ಲ ಸೇರಿಸಿ ಈ ಥರದ್ದು ಬೇಕು ನನಗೆ ಅಂತಂದರೆ ಇಟ್ ಪ್ರೊಡ್ಯೂಸಸ್, ಡೆಫಿನೆಟ್ಲಿ ಇಟ್ ಪ್ರೊಡ್ಯೂಸಸ್. ಯಾರು ಈಗ ಇನ್ನು ಕಾದಂಬರಿ ಬರೆಯೋದಕ್ಕೆ ಯೂಸ್ ಮಾಡಿದವರೇ ಇಲ್ಲೋ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಕಾಂಟೆಂಟ್ ನಮ್ಮ ಈಗ ಫೇಸ್ಬುಕ್ಗೆ, ರೀಲ್ಗೆ ಏನು ಸ್ಟೇಟಸ್ಸು ಪೋಸ್ಟ್ಗಳು ಬರ್ತಿದೆಯಲ್ಲ, ನೋಡಿದ್ರೆ ಗೊತ್ತಾಗತ್ತೆ ಇದೆಲ್ಲ ChatGPTಲಿ ಹಾಕಿದ್ದಾರೆ ಅಂತ. ಆ ChatGPTಗೆ ಹಾಕಿ ಫೋಟೋ ಕೊಟ್ಟು ಇದಕ್ಕೊಂದು ಕ್ಯಾಪ್ಷನ್ ಬರಿ ಅಂತಂದ್ರೆ ಆಟೋಮೆಟಿಕ್ಲಿ ಬರೆಯುತ್ತೆ. ಎಲ್ಲರೂ ಇದ್ದಕ್ಕಿದ್ದಂಗೆ ಇಂಗ್ಲೀಷ್ ಹೆಂಗೆ ಇಷ್ಟು ಇಂಪ್ರೂವ್ ಆಗ್ಬಿಡ್ತು ಅಂತ ನಮಗೆ. ಏನೇನು ನಮ್ಗೆ ಗೊತ್ತಿಲ್ಲದೆ ಇರೋ ವರ್ಡ್ಗಳು, ಮೋಸ್ಟ್ಲಿ ಇಂಗ್ಲೀಷ್ ಪ್ರೊಫೆಸರಿಗೆ ಇನ್ನೂ ಗೊತ್ತಿಲ್ಲದೆ ಇರೋ ವರ್ಡ್ಗಳೆಲ್ಲ ಇವತ್ತು ಈ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಎವ್ರಿ ಒನ್ ಸ್ಟಾರ್ಟೆಡ್ ಯೂಸಿಂಗ್ AI. ಸೊ ಹಾಗಾಗಿ AI ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇವತ್ತು ಒಂದು ಕಾದಂಬರಿ ಬರೆಯೋ ಮಟ್ಟಕ್ಕೆ ನನಗೆ ಈಗ ನೆಕ್ಸ್ಟ್ ಶೇಕ್ಸ್ಪಿಯರ್ ಥರ ಕವನ ಬರ್ಕೊಡೋ ಅಂದರೆ ಈಸಿಲೇ ಬರ್ಕೊಡುತ್ತೆ. ಅಥವಾ ಇನ್ಯಾವುದೋ ಒಂಥರದ್ದು ಜೇಮ್ಸ್ ಹ್ಯಾಡ್ಲಿ ಚೇಸ್ ಥರ ನನಗೆ ಕಾದಂಬರಿ ಬರ್ಕೊಡು ಅಂದರೆ ಅದು ಬರೆದ್ಬಿಡತ್ತೆ. ಬಟ್ ಸ್ಟಿಲ್ ವಾಟ್ ವಿಲ್ ಬಿ ಮಿಸ್ಸಿಂಗ್ ಅಂತಂದರೆ, ಈಗ ಜೋಗಿಯ ಬರೆದಂತಹ ಒಂದು ಕ್ರಿಯೇಟಿವಿಟಿ ಆಗಲಿ, AIಗೆ ಇನ್ನೂ ನಿಲುಕದ ವಿಚಾರಗಳಾಗಲಿ, ಆ ಸಂವೇದನೆ ಆಗಲಿ ಇನ್ನೂ AIಗೆ ಬಂದಿಲ್ಲ ಅನ್ನುವಂಥದ್ದು ದೊಡ್ಡ ಸಮಾಧಾನ. ಇನ್ನೂ ಆ ರೀತಿಯ ಅಂದರೆ ಆ ಮೆಕ್ಯಾನಿಕಲ್ ಆಗಿ ಪ್ರೊಡ್ಯೂಸ್ ಮಾಡೋದಕ್ಕೂ ಒಂದು ಅದನ್ನು ಒಂದು ಹೃದಯಪೂರ್ವಕವಾಗಿ ಪ್ರೊಡ್ಯೂಸ್ ಮಾಡೋದಕ್ಕೂ ಇರುವ ವ್ಯತ್ಯಾಸ ಇನ್ನೂ ಸ್ಟಿಲ್ ಇದೆ ನಮಗೆ. ದರ್ ಈಸ್ ಅ ವೆರಿ ಬಿಗ್ ಸ್ಪೇಸ್. ಹಾಗಾಗಿ ನಮಗೆ ಇಟ್ ಪ್ರೊಡ್ಯೂಸಸ್ ಒಂದು ಕಾದಂಬರಿಯನ್ನು ಒಂದು ಕಾದಂಬರಿಯನ್ನು ಇನ್ನೊಂದು ರೀತಿಯಲ್ಲಿ ಬರ್ಕೊಡೋ, ಅದನ್ನು ಮತ್ತೊಂದು ರೀತಿಯಲ್ಲಿ ಬರ್ಕೊಡೋ, ಇದನ್ನೆಲ್ಲವನ್ನು ಕೆಲವು ಗಂಟೆಗಳಲ್ಲೇ ಮಾಡಿದ್ರು ಕೂಡ ಒಂದು ಕಾದಂಬರಿ ಬರೋಕ್ಕೆ ನೀವು ತಿಂಗಳ ತೊಗೋತೀರಿ. ಆದರೆ AI ವಿಲ್ ಟೇಕ್ 2 hours 3 hours 4 hours ಬರೆದ್ಬಿಡತ್ತೆ. ಬಟ್ ಆದರೆ ಆ ಕ್ವಾಂಟಿಟಿ ಮುಖ್ಯ ಅಲ್ಲ, ಅದಕ್ಕೆ ಬೇಕಾದಂಥ ಒಂದು ಸತ್ವ ಮುಖ್ಯ ಅನ್ನೋದು ಭಾಳ ಗಮನೀಯವಾದಂಥ ವಿಚಾರ. ರೀಸೆಂಟ್ಲಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಟ್ ಈಸ್ ಸೋ ಕಾಂಟೆಂಪ್ರರಿ, ವಿ ಕೆನಾಟ್ ಎಸ್ಕೇಪ್. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಭಾವದಿಂದ ನಾವು ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ವಿ ಹ್ಯಾವ್ ಟು ಎಕ್ಸೆಪ್ಟ್ ಅನ್ನುವಂಥ ಒಂದು ಸ್ಥಿತಿ ಇದೆ. ಈ ಸ್ಥಿತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಸಸ್ ಕ್ರಿಯೇಟಿವಿಟಿ ಇದೆಯಲ್ಲ, ಇಟ್ ಈಸ್ ಅ ಸಬ್ಜೆಕ್ಟ್ ಆಫ್ ಡಿಬೇಟ್. ಇವತ್ತು ಆಗಲೇಬೇಕಾದಂಥ ಒಂದು ಡಿಬೇಟ್ ಏನಾದ್ರು ಇದ್ದರೆ, ಅಥವಾ ನಮ್ಮನ್ನು ಕಾಡ್ತಾ ಇರಬೇಕಾದಂಥ ಒಂದು ಪ್ರಶ್ನೆ ಇದ್ದರೆ ಇದನ್ನು. ನನಗೆ ಬುಲ್ಬುಲ್ ವಿದ್ಯಾಮಂದಿರ ಅಲ್ಲ, ಬಟ್ ಆ ಥರದ ಇನ್ನೊಂದು ವಿದ್ಯಾಮಂದಿರದ ಒಂದು ಟೀಚರು ಆ ಥರದ ಒಂದು ಬುಲ್ಬುಲ್ ವಿದ್ಯಾಮಂದಿರ, ನಿಮ್ಮ ಶ್ರದ್ಧಾ ಅವ್ರದ್ದು ರೀಲ್ಸ್ ಜಗತ್ತಲ್ಲಿ ಗೊತ್ತಿಲ್ಲದಿದ್ದವರೇ ಇಲ್ಲ. ಇನ್ಫ್ಯಾಕ್ಟ್ 100% ಪಾಪ್ಯುಲೇಷನ್ ಆನ್ ದ ಅರ್ತ್ ನೋಸ್ ದಟ್ ಪರ್ಟಿಕ್ಯುಲರ್ ವೈರಲ್ ವಿಡಿಯೋನ. ಆ ಥರದ ಒಂದು ಟೀಚರು ಇತ್ತೀಚೆಗೆ ಒಂದು ಪತ್ರಿಕೆಗೆ ಒಂದು ಆರ್ಟಿಕಲ್ನ ಬರೆದಿದ್ದನ್ನು ನೋಡ್ತಾ ಇದ್ದೆ. ಭಾಳ ಗಂಭೀರವಾದಂಥ ವಿಚಾರ ಅಂತ ಅನ್ನಿಸ್ತು ನನಗೆ. ಏನು ಅಂತಂದರೆ, ಈ AI ಗೆ ಕ್ರಿಯೇಟಿವಿಟಿ ಒಂದು
ಅಂದರೆ ಒಂದು ಸಾಟಿನೇ ಅಲ್ಲ ಅಂತ ಹೇಳ್ತೀವಿ. ಬಟ್ ವಿದ್ಯಾರ್ಥಿಗಳಲ್ಲಿ ಏನಾಗ್ತಿದೆ ಅಂತಂದರೆ, ಈಗ ನೀವು ಹೋಮ್ ವರ್ಕ್ ಕೊಟ್ಟರೆ ಒಂದು ಎಸ್ಸೆ ಬರ್ಕೊಬಾ ಅಂತಂದರೆ ಅವರು ಚಾಟ್ ಜಿ ಪಿ ಟಿಲಿ ಹಾಕಿ ಎಸ್ಸೆ ಬರ್ಕೊಂಬರ್ತಾ ಇದ್ದಾರೆ. ನೀವು ಏನಾದರೂ ಒಂದು ಥಿಂಕ್ ಮಾಡಿ ರೀಸನಿಂಗ್ ಕೊಡಿ ಅಂತಂದರೆ ಅವರು ರೀಸನಿಂಗನ್ನು ಚಾಟ್ ಜಿ ಪಿ ಟಿಲೇ ಹುಡುಕ್ತಾ ಇದ್ದಾರೆ. ಆಮೇಲೆ ಅವರು ನೀವು ಒಂದು ಏನೋ ಒಂದು ಒಟ್ಟಿಗೆ ಹೋಮ್ ವರ್ಕಲ್ಲಿ ರಿಸರ್ಚ್ ಮಾಡ್ಕೊಂಬನ್ನಿ ಅಂತಂದರೆ PhD ಅಂತ ಪ್ರಬಂಧಗಳು ಇವತ್ತು ಚಾಟ್ ಜಿ ಪಿ ಟಿ ಅಂತ AI ಅನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಸೊ ಅದನ್ನು ಮಾಡ್ಕೊಳ್ಳೋದು ತಪ್ಪಲ್ಲ. ಬರ್ತಾ ಇರೋ ಟೆಕ್ನಾಲಜಿನ ನಾವು ಯೂಸ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ದಿದ್ರೆ ನಾವು ಹಿಂದೆ ಬೆಳಿತೀವಿ ಅನ್ನೋದು ನಿಜ. ಆದರೆ ದ ಥಿಂಕಿಂಗ್ ಪ್ರೋಸೆಸ್ಸನ್ನು, ಕ್ರಿಯೇಟಿವನ್ನು ವಿ ಆರ್ ಕಂಪ್ಲೀಟ್ಲಿ ಔಟ್ಸೋರ್ಸಿಂಗ್. ದ್ಯಾಟ್ ಈಸ್ ದ ಡೇಂಜರಸ್ ಪಾರ್ಟ್. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನನಗನ್ಸುತ್ತೆ ಅಂದರೆ, ನೋಡಿ, ಮೊದಲೇ ನಾವು ಚಿಕ್ಕವರಾಗಿರುವಾಗ ನಮ್ಮ ಮನೆಯಲ್ಲಿ ಬಾಯ್ಪಾಠ ಹೇಳಿಸುವಂಥ ಒಂದು ಪದ್ಧತಿ ಇತ್ತು. ನೀವು ಮಗ್ಗಿ ಹೇಳಬೇಕು, ನೀವು ಇನ್ಯಾವುದೋ ಒಂದು ಶ್ಲೋಕವನ್ನು ಹೇಳಬೇಕು, ಇನ್ಯಾವುದೋ ರೀತಿಯಾದಂತಹ ತಿಥಿ ನಕ್ಷತ್ರಗಳನ್ನು ಹೇಳಬೇಕು, ಪಂಚಾಂಗವನ್ನು ಇದೆಲ್ಲವನ್ನೋ ಒಂದು ಇತ್ತಲ್ಲ. ಸೊ ಈ ಮಗ್ಗಿ ಹೇಳೋದ್ರ ಪರಿಣಾಮ ಏನಾಗ್ತಿತ್ತು ಅಂತಂದರೆ, ನಾವು ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ನ ಜಸ್ಟ್ ನಾವು ಅದು ನ್ಯಾಚುರಲ್ ಆಗಿ ಆ ನಂಬರ್ಸ್ ನೋಡಿದ ತಕ್ಷಣ ನಮಗೆ ಅದು ಉತ್ತರನೂ ಕಾಣಿಸ್ತಾ ಇತ್ತು. ಬಟ್ ಇವತ್ತಿನ ಜನ್ರೇಷನಲ್ಲಿ ಅದನ್ನು ನಾವು ಕ್ಯಾಲ್ಕುಲೇಟರ್ಗೆ ಔಟ್ಸೋರ್ಸ್ ಮಾಡಿದ್ದೀವಿ. ಈ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನನ್ನು ಕೂಡ ನಾವು ವಿ ಹ್ಯಾವ್ ಔಟ್ಸೋರ್ಸ್ಡ್ ಇಟ್ ಟು ದ ಕ್ಯಾಲ್ಕುಲೇಟರ್. ಒಂದು ಕಾಲದಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಿದ್ವಿ. ದೊಡ್ಡ ದೊಡ್ಡ ಸಂಖ್ಯೆಯ ಉತ್ತರವನ್ನು ಕೂಡ ಅವರು ಮೆಂಟಲ್ ಮ್ಯಾಥ್ಸಲ್ಲಿ ಕಂಡುಕೊಳ್ಳುವಂಥ ಒಂದು ಪದ್ಧತಿ ಇತ್ತಲ್ಲ, ಅದು ದೆನ್ ಬಿಕೇಮ್ ಸಣ್ಣ ಕ್ಯಾಲ್ಕುಲೇಷನ್ನಿಗೆ ಬಂದಿತ್ತು. ಆ ಸಣ್ಣ ಕ್ಯಾಲ್ಕುಲೇಷನಿಂದ ಇವತ್ತು ಕಂಪ್ಲೀಟ್ಲಿ ಅದು ಕ್ಯಾಲ್ಕುಲೇಟರ್ಗೆ ಹೋಯಿತು. ಕ್ಯಾಲ್ಕುಲೇಟರಿಂದ ಹೋಗಿ ಇವತ್ತು ಕ್ಯಾಲ್ಕುಲೇಟರ್ ಈಸ್ ಆಲ್ಸೋ ಡೆಡ್. ಇಟ್ಸ್ ಅ ಮೊಬೈಲ್ ಫೋನ್ನಲ್ಲಿ ಕ್ಯಾಲ್ಕುಲೇಟರ್ ಇರುತ್ತೆ. ಇವತ್ತು ಆ ಕ್ಯಾಲ್ಕುಲೇಟರ್ ಅನ್ನೋದು ಮೊಬೈಲಿಗೆ ಔಟ್ಸೋರ್ಸ್ ಮಾಡಿದ್ದೀವಿ. ಅಂದರೆ ದ ಹೋಲ್ ಆ ಬ್ರೈನ್ ವರ್ಕಿಂಗ್ ಅನ್ನಿದೆಯಲ್ಲ, ನಾವು ವಿ ಆರ್ ಔಟ್ಸೋರ್ಸಿಂಗ್ ಇಟ್ ಟು ದ ಮೊಬೈಲ್. ದ್ಯಾಟ್ ಈಸ್ ದ ಡೇಂಜರಸ್ ಪಾರ್ಟ್ ಐ ಆಮ್ ಫೀಲಿಂಗ್. ಅಂದರೆ ನ್ಯಾಚುರಲ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಯೂಸ್ ಮಾಡ್ತೀವಿ ಕರೆಕ್ಟು. ಬಟ್ ಅದನ್ನು ಕಂಪ್ಲೀಟ್ಲಿ ಔಟ್ಸೋರ್ಸ್ ಮಾಡಿದ್ರೆ, ನಮ್ಮ ಬ್ರೈನಿನ ವರ್ಕನ್ನೇ ನಾವು ಔಟ್ಸೋರ್ಸ್ ಮಾಡಿಬಿಟ್ರೆ, ವಿ ಬಿಕಮ್ ಅ ಡಂಬ್ ಜನರೇಷನ್. ನಮ್ಮ ನ್ಯಾಚುರಲ್ ಇಂಟೆಲಿಜೆನ್ಸೇ ಹೋಗ್ಬಿಡುತ್ತೆ. ನಾವು ಯಾಂತ್ರಿಕವಾಗಿ ಔಟ್ಸೋರ್ಸ್ ಮಾಡುವಂಥದ್ದು ನಮಗೆ ಹೊಸದೇನಲ್ಲ. ನಾವಿವತ್ತು ಬಟ್ಟೆ ತೊಳೆಯೋದನ್ನು ನಾವು ವಾಷಿಂಗ್ ಮೆಷಿನ್ಗೆ ಹಾಕಿದ್ದೀವಿ. ನಾವು ಬೀಸೋದನ್ನು ನಾವು ಮಿಕ್ಸರ್ಗೆ ಶಿಫ್ಟ್ ಮಾಡಿದ್ದೀವಿ. ಈ ಥರದ್ದು ಅನೇಕ ಕೆಲಸಗಳನ್ನು ನಾವು ಅಥವಾ ಈ ಅಕ್ಕಿ ಆರಿಸೋದಿತ್ತಲ್ಲ, ಅದೇನು ಅದ್ರ ಮೇಲೆ ಎಷ್ಟು ಸಾಹಿತ್ಯಗಳು ಬಂದ್ಬಿಟ್ಟು, ಅಕ್ಕಿ ಆರಿಸುವಾಗ ಹಿಡಿದುವಂಥ ನರಸಿಂಹಮೂರ್ತಿಯವರ ಕವನ ನೋಡಿ, ಅದನ್ನು ಆ ಆತ್ಮೀಯತೆ, ಆ ಭಾವನೆಗಳು ಹೇಗಿತ್ತು ಅಂತ. ಇವತ್ತು ಅಕ್ಕಿ ಆರಿಸುವಾಗ ಇಲ್ಲ. ಆಮೇಲೆ ಜಾನಪದ ಗೀತೆಗಳು, ಅವಳು ಅಕ್ಕಿಯನ್ನು ರುಬ್ಬುತ್ತಾ ಬಾಡದಂಥ ಎಷ್ಟು ಸಾಹಿತ್ಯ ಇಲ್ಲ. ಇವತ್ತು ರುಬ್ಬೋದಿಲ್ಲ. ಇವತ್ತೇನಿದ್ರು ಮಿಕ್ಸರು. So we have outsourced a lot of things to the machine. The biggest challenge now is we are outsourcing our thinking and creative things to the AI and mobile. Adrallೂ ಈಗ AI ಅನ್ನು ಅಫ್ಕೋರ್ಸ್ ಆಸ್ ಅ ನ್ಯೂಸ್ ಪೇಪರ್ ವಿ ಆರ್ ಯೂಸಿಂಗ್ ಇಟ್. ನಾವು ಒಂದು ಸಬ್ಜೆಕ್ಟ್ ಬಂದರೆ ಅದನ್ನು ಯಾವ ರೀತಿನೇ ಅನಲೈಸ್ ಮಾಡ್ಬೋದು, ಅದರ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ, ಅದರದ್ದು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಯಾವ ಥರ ರಿಪೋರ್ಟ್ ಮಾಡ್ಬೋದು ಅನ್ನೋದಕ್ಕೆ. ಇವತ್ತು ಚೀಫ್ ರಿಪೋರ್ಟ್ರಾಗಿ ಕೂತ್ಕೊಂಡು ಇವತ್ತಿನ ಬೀಟ್ಸನ್ನು ನಾವು ಯಾವ ರೀತಿ ಅಲೋಟ್ ಮಾಡೋದಕ್ಕೋ ಎಲ್ಲದಕ್ಕೂ ಇವತ್ತು ನಾವು AI ಅನ್ನು ಆಲ್ರೆಡಿ ವಿ ಆರ್ ಯೂಸಿಂಗ್ ಇಟ್. ನಾನೇ ಯೂಸ್ ಮಾಡ್ತಿದ್ದೀನಿ, ಅಥವಾ ನಮ್ಮ ನ್ಯೂಸ್ ರೂಮಲ್ಲಿ ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಯೂಸಿಂಗ್ AI. ಬಟ್ ದ ಡೇಂಜರ್ ಈಸ್, ಇದನ್ನೆಲ್ಲ ನಾನು ಮನುಷ್ಯ ಆಗಿ ಮೊದಲು ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಿದ್ದು, ಇವತ್ತು ಬೀಯಿಂಗ್ ಔಟ್ಸೋರ್ಸ್ ಟು ದ ಮೊಬೈಲ್. ಇದು ಕಂಟಿನ್ಯೂಸ್ ಆಗಿದ್ರೆ ನಮಗೆ ವಿಕಾಸವಾದ, ನಿಮ್ದಲ್ಲ, ಡಾರ್ವಿನ್ ಅಂದ ವಿಕಾಸವಾದನ ಅಥವಾ ಇನ್ಯಾರದ ವಿಕಾಸವಾದದ ಪ್ರಕಾರ ನಾವು ಕಂಟಿನ್ಯೂಸ್ಲಿ ಇವಾಲ್ವ್ ಆಗ್ತಾ ಯಾವ ದೇಹದ ಅಂಗಾಂಗವನ್ನು ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಇರಲ್ವ, ನಿಲ್ಲಿಸ್ಬಿಡ್ತೀವೋ ಆ ಅಂಗಾಂಗ ವೇಸ್ಟ್ ಆಗಿಬಿಡತ್ತಂತೆ. ಅದಕ್ಕೆ ನಮಗೆಲ್ಲನೂ ಅಪೆಂಡಿಕ್ಸ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದೊಂದು ನಮ್ಮ ದೇಹದಲ್ಲಿ ಒಂದು ಭಾಗ ಇದೆ, ಬಟ್ ಅದು ಏನದು ಪ್ರಯೋಜನ ಇಲ್ಲ, ಅದೇನು ಇದ್ರೂ ಯಾರಿಗೂ ಗೊತ್ತಿಲ್ಲ ಅದು. ಹಾಗೆ ಯಾವುದೋ ಒಂದು ದಿವಸ ಎಂಟೈರ್ ಥಿಂಕಿಂಗ್ ಪ್ರೊಸೆಸ್ಸನ್ನು ನಾವು ಈಗ ಬರ್ತಾ ಇರುವಂತಹ AI ನಾವು ಔಟ್ಸೋರ್ಸ್ ಮಾಡಿಬಿಟ್ರೆ, ಒನ್ ಡೇ ಬ್ರೈನ್ ವಿಲ್ ಬಿಕಮ್ ಅಪೆಂಡಿಕ್ಸ್. ನಾವು ಯೋಚನೆನೇ ಮಾಡಲ್ಲ, ಬ್ರೈನಿಗೆ ಯೋಚನೆ ಮಾಡೋಕ್ಕೆ ಬರಲ್ಲ. ಆ ಥರದ ಒಂದು ಪರಿಸ್ಥಿತಿ ಬರಲ್ಲ, ಬಟ್ ಆ ಥರದ ಒಂದು ಟ್ರೆಂಡ್ ಇದೆಯಲ್ಲ. ಈ ಬಗ್ಗೆ ಈಗಲೇ ನಾವು ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡ್ರೆ ಮಾಡಬೇಕಾಗಿದ್ದೇನು ಅಂದರೆ, ನಾವು ಈ ಪುಸ್ತಕ ಸಂಸ್ಕೃತಿಯನ್ನು, ಕ್ರಿಯೇಟಿವಿಟಿ ಉಳಿಸ್ಕೊಳ್ಳುವಂತಹ ಒಂದು ಸಂಸ್ಕೃತಿಯನ್ನು ನಾವು ಬೆಳೆಸ್ಕೋಬೇಕು. ಅದು ನಮ್ಮ ದಿನ ಮೊಬೈಲ್ ಬಳಸುವಂಥ ಸಂಸ್ಕೃತಿ ಹೆಂಗೆ ಡೇ ಟು ಡೇ ಬೇಸಿಸ್ನಲ್ಲಿ ಇಟ್ ಇಸ್ ನ್ಯಾಚುರಲ್ ಆಗಿದೆಯೋ, ಈ ಪುಸ್ತಕ ಓದುವಂತಹ, ಕ್ರಿಯೇಟಿವಿಟಿ ಉಳಿಸ್ಕೊಳ್ಳುವಂಥ, ನ್ಯಾಚುರಲ್ ಇಂಟೆಲಿಜೆನ್ಸ್ ಉಳಿಸುವಂತಹ ಒಂದು
ಪ್ರಕ್ರಿಯೆ ಕೂಡ ಇಟ್ ಶುಡ್ ಬಿ ಇನ್ಕಲ್ಕೇಟೆಡ್ ಇನ್ ಅವರ್ ಡೇ ಟು ಡೇ ಲೈಫ್. ಕೊನೆಯ ಒಂದು ಮಾತನ್ನ ಹೇಳಿ ನನ್ನ ಭಾಷಣವನ್ನು ಮುಗಿಸಿ ಇಲ್ಲಿ ಶ್ರದ್ಧಾ ಅವರದ್ದು ಅಥವಾ ಉಳಿದ ಮಾತುಗಾರರಿಗೆ ಬಿಟ್ಕೊಡ್ತೇನೆ. ಸಂಸ್ಕೃತಿ ಉಳಿಸೋದಕ್ಕೆ ಭಾರತದಲ್ಲಿ ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ವಿದೇಶದಲ್ಲಿ ಹೋದಾಗ ಗಮನಿಸುವಂಥ ವಿಚಾರ ಏನು ಅಂತಂದ್ರೆ, ಅಲ್ಲಿ ಚಿಕ್ಕ ಮಕ್ಕಳನ್ನ ಪೇರೆಂಟ್ಸು ಲೈಬ್ರರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿನ ಲೈಬ್ರರಿಗಳು ಡೆಫಿನೆಟ್ಲಿ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್, ನಾನು ಪರ್ಟಿಕ್ಯುಲರ್ಲಿ US ಅನ್ನ ಯುರೋಪ್ನ ಎಕ್ಸಾಂಪಲ್ ಅನ್ನ ನೋಡಿ ಹೇಳ್ತಾ ಇರೋದು, ಫಾರ್ ಮೋರ್ ಎಂಗೇಜಿಂಗು, ಫಾರ್ ಮೋರ್ ಇನ್ಸ್ಪೈರಿಂಗು. ಅಲ್ಲಿನ ಮಕ್ಕಳನ್ನ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ. ಲೈಬ್ರರಿ ಅಂತಂದ್ರೆ ಬರೀ ಓದೋದು ಅನ್ನುವಂಥದ್ದಲ್ಲ, ಅಲ್ಲಿ ಪೇಂಟಿಂಗ್ ಅನ್ನ, ಚಿತ್ರ ಬಿಡಿಸುವಂಥದ್ದು ಮಾಡ್ತಾರೆ. ಯಾವುದೋ ಒಂದು ಕತೆ ಪುಸ್ತಕವನ್ನ ಕೂತ್ಕೊಂಡು ಅವರೇ ಓದಿ ಹೇಳ್ತಾ ಇರ್ತಾರೆ. ಪಕ್ಕದಲ್ಲಿ ಒಂದು ಸ್ಟೋರಿ ಟೆಲ್ಲಿಂಗ್ ಸೆಷನ್ ನಡೀತಾ ಇರುತ್ತೆ. ಮಕ್ಕಳೆಲ್ಲ ಕೂತ್ಕೊಂಡಿರ್ತಾರೆ, ಯಾರೊಬ್ರು ಬಂದು ಒಂದು ಕಥೆಯನ್ನ ಹೇಳ್ತಿರ್ತಾರೆ. ಆ ಮಕ್ಕಳ ಎಷ್ಟು ಪುಸ್ತಕವನ್ನ ನೀವು ಓದಿದಿರಿ ಅನ್ನುವಂಥ ಒಂದು ರೀತಿಯಾದಂತಹ ಈ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಈ ತರದ ಒಂದು ಅಲ್ಲಿನ ಲೈಬ್ರರಿಯಲ್ಲಿ ನಾನು ನೋಡಿದಂಗೆ ಒಂದು ಸಿಟಿ ಕಾರ್ಪೊರೇಷನ್ ನಲ್ಲಿ ಲೈಬ್ರರಿ ಫಂಡ್ ಅನ್ನ ಕಡಿಮೆ ಮಾಡ್ಬಿಡ್ತಾರೆ ಅಲ್ಲಿನ ಮ್ಯಾನೇಜ್ಮೆಂಟ್ನವ್ರು. ನಮ್ಗೆ ಫಂಡ್ಸ್ ಇಲ್ಲ ಅನ್ನೋ ಕಾರಣಕ್ಕಾಗಿ, ರಿಸೆಷನ್ ಇದೆಯಲ್ಲ ಅಮೆರಿಕಾದಲ್ಲಿ, ರಿಸೆಷನ್ ಇರೋದಕ್ಕೆ ಫಂಡ್ಸ್ ಕಡಿಮೆ ಆಗ್ತಿದೆ, ಅದರಿಂದ ವಿ ನೀಡ್ ಮೋರ್ ಫಂಡ್ಸ್ ಫಾರ್ ಕ್ಲೀನಿಂಗು, ಆ ಥರದ್ದೆಲ್ಲ ಆಕ್ಟಿವಿಟಿ ಸಿಗಬೇಕು ಅಂತ ಲೈಬ್ರರಿ ಫಂಡ್ ಅನ್ನ ಕಡಿಮೆ ಮಾಡ್ತಾರೆ. ಆಗ ಅಲ್ಲಿನ ಜನ ಪ್ರೊಟೆಸ್ಟ್ ಮಾಡಿ, ನೋ ಲೈಬ್ರರಿ ಫಂಡ್ ಕೆನಾಟ್ ಬಿ ಟಚ್ಡ್, ಇಟ್ ಶುಡ್ ಬಿ ಇನ್ಕ್ರೀಸ್ ನಾಟ್ ಡಿಕ್ರೀಸ್ಡ್ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿ ಲೈಬ್ರರಿ ಫಂಡ್ ಅನ್ನ ಇನ್ಕ್ರೀಸ್ ಮಾಡ್ಕೋತಾರೆ. ನಾವು ಇಲ್ಲಿ ಲೈಬ್ರರಿಗೆ ಆ ಥರದ ಯಾವ ಪ್ರಯತ್ನವನ್ನು ಮಾಡಿ, ಲೈಬ್ರರಿಗಳು ಎಷ್ಟೋ ಮುಚ್ಚೋಗ್ಬಿಟ್ಟಿದೆ. ಈಗ ಸರ್ಕ್ಯುಲೇಷನ್ ಲೈಬ್ರರಿಗಳು ಮೊದಲೇ ಒಂದು ಗಲ್ಲಿಯಲ್ಲಿ 2 ಇರ್ತಾ ಇದ್ವು, ಇವತ್ತು ಐ ಆಮ್ ನಾಟ್ ಸೀಯಿಂಗ್. ಸೊ ಹಾಗಾಗಿ ಪುಸ್ತಕ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಪ್ರಯತ್ನವನ್ನ ಮಾಡಲೇಬೇಕು. ದಿಸ್ ಇನ್ಕ್ರೀಸಸ್ ಅವರ್ ದಿ ಇಮ್ಯಾಜಿನೇಷನ್ಸ್, ಕ್ರಿಯೇಟಿವಿಟಿ, ದ ನ್ಯಾಚುರಲ್ ಇಂಟೆಲಿಜೆನ್ಸ್ ಅನ್ನು, ಆರ್ಟಿಫಿಷಿಯಲ್ ಯುಗದಲ್ಲಿ ನ್ಯಾಚುರಲ್ ಇಂಟೆಲಿಜೆನ್ಸ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಇದು ಬೇಕೇ ಆಗುತ್ತೆ ಅಂತ ಅನ್ಸುತ್ತೆ. ಕೊನೆಯ ಒಂದು ಮಾತು ಅಂತಂದ್ರೆ, ಈ ಕಾದಂಬರಿಗಳಾಗ್ಲಿ, ಸಾಹಿತ್ಯ ಆಗಲಿ, ಪುಸ್ತಕ ಆಗಲಿ, ಇದೆಲ್ಲ ಒಂದು ಕಾಲದಲ್ಲಿ ವೆರಿ ಪರ್ಸನಲೈಸ್ಡ್ ಅಥವಾ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಆಕ್ಟಿವಿಟೀಸ್ ಆಗಿತ್ತು. ಅಂದರೆ ಅವನೊಬ್ಬನು ಯಾವತ್ತು ಪುಸ್ತಕ ಓದ್ತಾ ಇರ್ತಾನೆ, ಅವನಿಗೆ ಜನರಲ್ ಜಗತ್ತಲ್ಲಿ ಏನಾಗಿದೆ ಅಂತಲೇ ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಅವನೊಬ್ಬನು ಅಂತರ್ಮುಖಿ, ಅವನು ಯಾವಾಗ ನೋಡಿದ್ರು ಪುಸ್ತಕದಲ್ಲಿ ಮಗ್ನ ಆಗಿರ್ತಾನೆ ಅಂತ ಹೇಳ್ತಾ ಇದ್ರು. ಅಥವಾ ಯಾರು ಫ್ರೆಂಡ್ಸ್ ಇಲ್ಲ, ದ ಬುಕ್ಸ್ ಆರ್ ಯುವರ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂತೇಳಿ ಹೇಳ್ತಿದ್ವಲ್ಲ, ಯಾರು ಫ್ರೆಂಡ್ಸ್ ಇಲ್ಲ ಅವ್ನು ಪುಸ್ತಕ ಓದ್ತಾನೆ ಅಂತ. ಸೊ ಅಂದರೆ ಬೇಸಿಕಲಿ ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಅ ವೆರಿ ವೆರಿ ಪರ್ಸನಲ್ ಆಕ್ಟಿವಿಟೀಸ್ ಆರ್ ಹಾಬೀಸ್. ಬಟ್ ಟುಡೇ ಒಂದು ಟ್ರೆಂಡ್ ಬದಲಾಗ್ತಾ ಇದೆ. ಅದು ಏನಾಗ್ತಿದೆ ಅಂದರೆ, ಇಟ್ ಈಸ್ ಪರ್ಸನಲ್ ಆಕ್ಟಿವಿಟೀಸ್ಗಿಂತ ಹೆಚ್ಚಾಗಿ ಇಟ್ ಹ್ಯಾಸ್ ಬಿಕಮ್ ಅ ಕಮ್ಯುನಿಟಿ ಆಕ್ಟಿವಿಟಿ ಥರ ಆಗ್ತಾ ಇದೆ. ಆ ಥರದ್ದು ಅಂದರೆ ಅನೇಕ ಕೆಲಸಗಳಾಗ್ತಾ ಇದೆ ಆ ಥರದಲ್ಲಿ. ಉದಾಹರಣೆಗೆ ನಾವು ವಾಕಿಂಗ್ ಹೋಗ್ಬೇಕು ಅಂದ್ರೆ ಒಂದು ಆರ್ಟಿಕಲ್ ಅನ್ನು ಬರೆದಿದ್ರು ಅವರು ನಮ್ಮ ಕನ್ನಡಪ್ರಭದಲ್ಲೇನೆ. ವಾಕಿಂಗ್ ಹೋಗ್ಬೇಕು ಅಂದ್ರೆ ಮೊದಲೇ ಒಬ್ಬರೇ ವಾಕಿಂಗ್ ಹೋಗ್ತಿದ್ರು, 2 ಜನ ಸೇರಿ ಹೋಗ್ತಿದ್ರು. ಇವತ್ತು ಆ್ಯಪ್ಸ್ ಅಲ್ಲಿ ಏನು ಬಂದಿದೆ ಅಂತಂದ್ರೆ, ನಾನು ವಾಕಿಂಗ್ ಹೋಗ್ತಿದ್ದೀನಿ ಅಂತಂದ್ರೆ ಅಮೆರಿಕಾದಲ್ಲಿರೋ ನನ್ನ ಫ್ರೆಂಡ್ ವಾಕಿಂಗ್ ಹೋಗಿ ಎಷ್ಟು ಸ್ಟೆಪ್ಸ್ ನಡೆದ, ನಾನು ವಾಕಿಂಗಿಗೆ ಹೋಗುವಾಗ ಏನು ಸಬ್ಜೆಕ್ಟ್ ಮಾತಾಡ್ತಿದ್ದೀನಿ ಅನ್ನೋದ್ರ ಜೊತೆಗೆ ಅಂದರೆ ಕಂಪ್ಯಾನಿಯನ್ಸ್ ಅನ್ನ ಹೇಗೆ ಈ ಒಂದು ಫೋರಮ್ನಲ್ಲಿ ತಗೊಂಡ್ಬರುವಂಥ ಪ್ರಕ್ರಿಯೆ ಆಗ್ತಿದೆ. ಮೊದಲೇ ಫುಡ್ ಅಂತಂದ್ರೆ, ಇವತ್ತು ನೀವು ಝೊಮ್ಯಾಟೋಗೆ ಹೋಗಿ, ಇಟ್ ಈಸ್ ಆರ್ಡರಿಂಗ್ ಇಸ್ ಯುವರ್ ಪರ್ಸನಲ್ ಫುಡ್, ಬಟ್ ಇಟ್ ಸೇಸ್ ನಿಮ್ಮ ಫ್ರೆಂಡ್ ವಾಟ್ ಈಸ್ ಯುವರ್ ಫ್ರೆಂಡ್ ಲೈಕಿಂಗ್ ಅಂತ ಅದು ರೆಕಮೆಂಡೇಶನ್ಸ್ ಕೊಡುತ್ತೆ. ಅಂದ್ರೆ ನೀವು ತಿಂಡಿ ತಿನ್ನೋದು ಕೂಡ ನಿಮ್ಮ ಫ್ರೆಂಡ್ ಏನು ತಿಂತಾನೆ ಅನ್ನೋದ್ರ ಮೇಲೆ ನೀವು ನೋಡಿ ಅನ್ನೋದ್ರ ಮೂಲಕ. ಅಂದ್ರೆ ಅವರ್ ಆಕ್ಟಿವಿಟೀಸ್ ಆರ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಕಮ್ಯುನಿಟಿ ಓರಿಯೆಂಟೆಡ್. ಆ ರೀತಿಯಲ್ಲಿ ಪುಸ್ತಕಗಳು ಕೂಡ ಇವತ್ತು ಕಮ್ಯುನಿಟಿ ಓರಿಯೆಂಟೆಡ್ ಆಗ್ತಿದೆ ಅಂತ ನನಗೆ ಒಂದು ಹೊಸ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೆ ನಾನು. ಸೊ ಇವತ್ತು ಯಾವುದಾದ್ರೂ ಒಂದು ಅಂದ್ರೆ ಅಫ್ಕೋರ್ಸ್ ಇಂಟರ್ನೆಟ್ ಅಲ್ಲಿ ನೀವು ಪುಸ್ತಕ ಪರ್ಚೇಸ್ ಮಾಡಕ್ ಹೋದ್ರೆ ಇಟ್ ಇಸ್ ದ ಸೇಮ್ ಥಿಂಗ್. ಫುಡ್ ಇದ್ದಂಗೆನೆ ಅದು ಹೇಳುತ್ತೆ, ನಿಮ್ಮ ಫ್ರೆಂಡ್ಸ್ ಏನು ಓದ್ತಿದ್ದಾರೆ ನೋಡಿ, ಏನು ತಗೋತಿದ್ದಾರೆ ನೋಡಿ, ಇಫ್ ಯು ಹ್ಯಾವ್ ಆರ್ಡರ್ಡ್ ದಿಸ್ ಯು ವಾಂಟ್ ಟು ಆರ್ಡರ್ ದಿಸ್ ಅಂತ ರೆಕಮೆಂಡೇಶನ್ಸ್ ಜೊತೆಗೆ ಇವತ್ತು ಈ ಇನ್ಸ್ಟಾಗ್ರಾಮಿನ ಜಮಾನದಲ್ಲಿ ಬುಕ್ಸ್ಟಾಗ್ರಾಮ್ ಕೂಡ ಹೊಸದಾಗಿ ಆಗ್ತಾ ಇದೆ. ಇದರಲ್ಲಿ ಏನು ಅಂತಂದ್ರೆ, ಒಳ್ಳೆಯ ಪುಸ್ತಕಗಳು ಯಾವ್ದು ಬಂದಿದೆ, ಅದರದ ಸ್ಮಾಲ್ ರಿವ್ಯೂ ಏನು, ಇಂಟ್ರೆಸ್ಟಿಂಗ್ ಏನು, ನಾನು ಇದನ್ನು ಓದ್ತಾ ಇದ್ದೀನಿ, ನೀವು ಏನು ಓದ್ತಾ ಇದ್ದೀರಿ, ಈ ರೀತಿಯಲ್ಲಿ ಒಂದು ಕಮ್ಯುನಿಟಿ ಎನ್ಕರೇಜ್ಮೆಂಟ್ ಇನ್ಸ್ಪೈರಿಂಗ್ ಆಕ್ಟಿವಿಟೀಸ್ ಕೂಡ ಆಗ್ತದೆ. ಐ ಜಸ್ಟ್ ಓನ್ಲಿ ಟೋಲ್ಡ್ ದ ಬುಕ್ಸ್ಟಾಗ್ರಾಮ್ ಒನ್ ಎಕ್ಸಾಂಪಲ್ ಅಷ್ಟೇ. ಆ ರೀತಿ ಅನೇಕ ಪ್ಲಾಟ್ಫಾರ್ಮ್ಗಳು ಆಕ್ಟಿವಿಟೀಸ್ ಆಗ್ತಾ ಇದೆ. ಸೊ ಫ್ರಾಮ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಇಟ್ ಈಸ್ ಬಿಕಮಿಂಗ್ ಅ ಕಮ್ಯುನಿಟಿ ಎಕ್ಸ್ಪೀರಿಯನ್ಸಸ್. ಈ ಥರದ್ದು ಒಂದು ಆಗೋದು ಅಂಥದ್ದು ನಮ್ಮ ಹೆಚ್ಚುವ ಓದುವ ಸಂಸ್ಕೃತಿ ದ್ಯೋತಕ ಅಂತ ಅನ್ಸುತ್ತೆ. ಹೆಚ್ಚಿನ AI ಗಿಂತ ಹೆಚ್ಚು ನೀವು ತುಂಬ
ಇನ್ನಷ್ಟೆಲ್ಲ ಬರೀರಿ. ಇಲ್ಲಿನ ಪುಸ್ತಕಗಳ ಬಗ್ಗೆ ಹೇಳಲ್ಲ, ನನ್ನ ಸಹೋದ್ಯೋಗಿಗಳಿರೋರೆಲ್ಲರೂ ಅತ್ಯುತ್ತಮವಾದಂತಹ ಸಾಹಿತ್ಯವನ್ನು ರಚಿಸ್ತಾ ಇದ್ದಾರೆ. ಇಲ್ಲೂ ಅನೇಕ ಜನರು ಅದನ್ನು ಮಾಡ್ತಾ ಇದ್ರಿ, ಬರೀರಿ. ಅದ್ರ ಜೊತೆಗೆ ಪುಸ್ತಕವನ್ನು ಪಬ್ಲಿಷ್ ಮಾಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಪುಸ್ತಕ ಸಂತೆಗಳು ಅಥವಾ ಲಿಟ್ ಫೆಸ್ಟ್ಗಳು, ಸಾಹಿತ್ಯ ಸಮ್ಮೇಳನಗಳು ಇವತ್ತು ಹೊಸ ರೀತಿಯಲ್ಲಿ ಹೊಸ ಹೊಸ ಯುವಕರನ್ನ ಓದುವ ಸಂಸ್ಕೃತಿಗೆ ಎಳಿತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ. ಅದ್ರ ಜೊತೆಯಲ್ಲಿ ಈ ರೀತಿ ಇವತ್ತು ನನ್ನ ಕರೆದು ಈ 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಜೋಗಿ ಮತ್ತು ನನ್ನೆಲ್ಲ ಸಹೋದ್ಯೋಗಿಗಳಿಗೆ ಥ್ಯಾಂಕ್ ಯು. ಅದ್ರ ಜೊತೆಗೆ ಫಸ್ಟ್ ಟೈಮು ನಾನು ಅಯ್ಯೋ ಶ್ರದ್ಧಾ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿಯವ್ರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮುಖ್ಯವಾಗಿ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.